ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬೆಳಿಗ್ಗೆ 4 ಗಂಟೆಗೆ ತೆಗೆದ ವಿಡಿಯೋ. ಇವತ್ತು ನಮಗೆ ತುಂಬ ಹೇರ್ ಸ್ಟೈಲ್ಸ್ಗಳಿವೆ. ಇದು ಸಂಡೇ ವಿಡಿಯೋ. ಸಂಡೇ ತುಂಬ ಅಂದರೆ ತುಂಬ ಫಂಕ್ಷನ್ಸ್ಗಳಿದ್ದು, ಸೊ ತುಂಬ ಜನ ಬುಕ್ಕಿಂಗ್ ಮಾಡ್ತಾ ಇದ್ರು ಹೇರ್ ಸ್ಟೈಲ್ಸ್ಗಳಿಗೆ. ಬಟ್ ಎಲ್ಲರ ಮನೆಗೆ ಹೋಗ್ಲಿಕ್ಕೆ ಹೋದರೆ ನಮಗೆ ಆಗಲಿಕ್ಕಿಲ್ಲ ಅಂತ ಹೇಳಿ, ಮತ್ತು ಮುಹೂರ್ತ ಕೂಡ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಬೇಗನೆ ಇತ್ತು. ಸೊ ಎಲ್ಲರದ್ದು ಕೂಡ ಹೇರ್ ಸ್ಟೈಲ್ಗಳನ್ನು ನಾವು ಸಲೂನಲ್ಲೇ ಹಾಕ್ಕೊಂಡ್ವಿ. ಎಲ್ಲರಿಗೂ ಟೈಮ್ ಹಾಫ್ ಆನ್ ಅವರ್ ಚೇಂಜ್ ಕೊಟ್ವಿ. ಸೊ ನಾವು ಬಂದಿದ್ವಿ 4 o'clock ಎದ್ದು 4:30 ಬಂದು ರೀಚ್ ಆಗಿದ್ದೀವಿ. ಸೊ ಈಗ 2 ಜನರದ್ದು ಹೇರ್ ಸ್ಟೈಲ್ ಆಗಿ ಇದು 3ನೇ ಹೇರ್ ಸ್ಟೈಲ್ ನೀವು ನೋಡ್ಬೋದು. ನಾವು ರಾತ್ರಿನೇ ಎಲ್ಲನೂ ರೆಡಿ ಮಾಡಿ ಇಟ್ಟು ಹೋಗಿದ್ವಿ ಹೇರ್ ಎಲ್ಲ. ಬಿಕಾಸ್ ನಾವು ಎಲ್ಲರಿಗೂ ನೋಡಿರಲ್ಲ ಹೇರ್ ಅವ್ರದ್ದು ಎಷ್ಟುಂಟು ಏನು ಕತೆ ಅಂತ ಹೇಳಿ. ಇಷ್ಟೇ ಅಂದರೆ ನಾವು ಕಾಲ್ ಮಾಡಿದಾಗ ಹೇಳಿರ್ತೀವಿ ಹೇರ್ ಕ್ಲಿಯರಾಗಿ ವಾಶ್ ಮಾಡಿ ಇಡಿ, 3 to 4 times ಶ್ಯಾಂಪು ಹಾಕಿ, ಆಯಿಲ್ ಅಥವಾ ಸ್ವೆಟ್ ಕಂಟೆಂಟ್ ಇರಬಾರ್ದು ಅಂತ ಹೇಳಿ. ಆಯಿಲ್ ಅಥವಾ ಸ್ವೆಟ್ ಕಂಟೆಂಟ್ ಇಲ್ಲದಾಗ ನಮಗೆ ಕ್ರಿಂಪಿಂಗ್ ಮಾಡಿ ಅಥವಾ ಬ್ಲೂ ಡ್ರೈ ಮಾಡಿ ಹೇರ್ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಬಿಕಾಸ್ ನಾನು ಪರ್ಸ್ನಲಿ ಇಷ್ಟಪಡಲ್ಲ ಎಕ್ಸ್ಟೆನ್ಷನ್ಗಳನ್ನು ಹಾಕಲಿಕ್ಕೆ. ಸೊ ನಾನು ಸ್ವಲ್ಪ ಕಡಿಮೆ ಎಕ್ಸ್ಟೆನ್ಷನ್ಗಳನ್ನು ಹಾಕಿ ಹೇರ್ ಸ್ಟೈಲ್ ಮಾಡೋದು ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದರೆ ಅದು ನ್ಯಾಚುರಲ್ ಆಗಿ ಕಾಣಿಸಲ್ಲ ಅಂತ ಅಷ್ಟೇ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಜನ ಹೇಳ್ತಾರೆ ನಮಗೆ ಬೇಕು ಅಂತ ಹೇಳಿ, ಅವರಿಗೆ ಹಾಕ್ತೀವಿ ಅಥವಾ ನೀಡಿದರೆ ಮಾತ್ರ ಹಾಕ್ತೀವಿ. ಇದು ನೋಡಿ, ಇವ್ರದ್ದು ಕರ್ಲ್ ಇತ್ತು, ಇವರಿಗೆ ಮಲ್ಲಿಗೆ ಆಗಬೇಕಿತ್ತು ಕರ್ಲ್ ಮೇಲೆ. ಸೊ ಇವರಿಗೆ ಹಾಕ್ತಾ ಇದ್ವಿ. ಅವರು ಸೀರೆ ಉಡೋದಂತೆ. ಅವ್ರು ಲಾಸ್ಟ್ ಟೈಮ್ ನಮ್ಮ ಹತ್ರ ಜಡೆ ಆಲ್ರೆಡಿ ಮಾಡಿಸಿದ್ರು. ಇವತ್ತು ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಜಡೆಯೇ ಇದ್ದದ್ದು. ಅವರು ವಾಶ್ ಮಾಡಿ ಕ್ಲಿಯರಾಗಿ ಬಂದಿರೋದ್ರಿಂದ ನಾನು ಯಾರಿಗೂ ಕೂಡ ಎಕ್ಸ್ಟೆನ್ಷನ್ ಇಟ್ಟಿಲ್ಲ. ಎಲ್ಲರಿಗೂ ಕೂಡ ಅವರ ಹೇರಲ್ಲಿಯೇ ಮಾಡಲಿಕ್ಕೆ ಆಗಿದೆ ನನಗೆ. ಸೊ ಇವರು ಜಿಪ್ಸಿ ತೊಗೊಂಡು ಬಂದಿದ್ದರು. ಜಿಪ್ಸಿ ತುಂಬ ಒಳ್ಳೆಯದಾಗ್ಬೋದಾ. ಕ್ರಿಶ್ಚಿಯನ್ಸ್ ಬ್ರೈಡ್ ಆದರೆ ಉಂಟಲ್ಲ, ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ಕ್ರೌನ್ ಹಾಕ್ಕೊಳ್ಳೋದಕ್ಕಿಂತ ಜಿಪ್ಸಿಯಿಂದನೇ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು. ಅಂದರೆ ವೈಟ್ ಟಿಯಾರ ಹಾಕೋದು ತಪ್ಪತ್ತೆ, ಸ್ವಲ್ಪ ನ್ಯಾಚುರಲ್ ಆಗಿ ಪ್ಯೂರ್ ಲುಕ್ ಕಾಣಿಸುತ್ತೆ. ಹಾಗೆ ಇದ್ದ ಜಿಪ್ಸಿಯನ್ನು ನಾನು ಎಲ್ಲರಿಗೂ ಅಡ್ಜಸ್ಟ್ ಮಾಡಿ ಹಾಕಿದೆ. ಸುಮ್ಮನೆ ವೇಸ್ಟ್ ಮಾಡಿ ಹಾಕೋದು ಯಾಕೆ, ಅದು ಡಸ್ಟ್ಬಿನ್ನಿಗೆ ಹಾಕೋದಕ್ಕಿಂತ ಬೇರೆಯವರಿಗೆ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿ. ಈಗ ಇನ್ನೊಂದು ಹೇರ್ ಸ್ಟೈಲ್ ರನ್ನಿಂಗಲ್ಲಿ ಉಂಟು. 2 ಆಗಿದೆ, ತುಂಬಾ ಆಗಿದೆ. ಐ ಥಿಂಕ್ ನಾನು ಈಗ ಮರೆತುದೆ. ಐ ಥಿಂಕ್ 7, 8 or 9 ಏನೋ ಇತ್ತು ಟೋಟಲ್ ಹೇರ್ ಸ್ಟೈಲ್ಸ್ಗಳು. ನೆಕ್ಸ್ಟ್ ಇವ್ರದ್ದು ಕೂಡ ಮುಗಿಸಿದ್ವಿ. ಇವ್ರದ್ದು ಕೂಡ ಅವರದ್ದೇ ಹೇರ್ಗಳು. ಇವ್ರು ನನಗೆ ಕಾಲ್ ಮಾಡಿದ್ರಿಂದ ಸೊ ನಮಗೆ ಅವರ ಹೇರಲ್ಲಿಯೇ ಮಾಡಲಿಕ್ಕಾಗತ್ತೆ. ಬಿಕಾಸ್ ಬ್ಲೋ ಡ್ರೈ ಮತ್ತು ಕ್ರಿಂಪಿಂಗ್ ಕೊಡೋದ್ರಿಂದ ಹೇರ್ ನಮ್ಮದು 2% ಜಾಸ್ತಿ ಆಗುತ್ತೆ. ಇವರು ಮತ್ತೆ ಬಂದರು. ಆ್ಯಕ್ಚುಲಿ ಇವ್ರದ್ದು 7 o'clock ಇತ್ತು. ಅವರು ಮತ್ತೆ ಬಂದಿರೋದು ಒಂದು ಐ ಥಿಂಕ್ 8:39 ಏನು ಬಂದರು. ಅವರು ಸ್ವಲ್ಪ ಲೇಟಾಗಿತ್ತು, ನಾವು ತುಂಬ ಫಾಸ್ಟ್ ಮಾಡಿದ್ವಿ. ಇವರಿಗೆ ಈ ಥರ ಜಡೆ ಬೇಕಿತ್ತು, ಉದುರಿ ಬೇಕಿತ್ತು, ಅವರಿಗೆ ಹಾಕಲಿಕ್ಕೆ ಮನಸ್ಸಿತ್ತು ಉದುರಿ. ಅದರ ನಂತರ ನಾನು ಅಲ್ಲಿ ಮುಗಿಸಿ ಮನೆಗೆ ಬಂದೆ. ಬ್ರೇಕ್ಫಾಸ್ಟ್ ಕೂಡ ಏನೂ ಆಗಿರಲಿಲ್ಲ, ಮತ್ತು ಮಗ ಕೂಡ ಮನೆಯಲ್ಲಿದ್ದಾನಲ್ಲ ಅಂತ ಹೇಳಿ ಇವನು ಏನೋ ಇವತ್ತು ಮನಸ್ಸಾಯ್ತಂತ ಅನಿಸತ್ತೆ. ನಾನು ಸ್ಕೇಟಿಂಗ್ ಮಾಡ್ತೀನಿ, ನನಗೆ ಹಾಕಿಕೊಡಿ ಅಂತ ಹೇಳಿದ. ಹೇಳೋದೇ ಕಡಿಮೆ ಅವನಿಗೆ ಸ್ಕೇಟಿಂಗ್ ಅಂದರೆ ಆಗಲ್ಲ. ನನಗೆ ಆಸೆ ಇತ್ತು ಅವನು ಸ್ಕೇಟಿಂಗ್ ಕಲಿಬೇಕಂತ ಹೇಳಿ. ಸೊ ಅದರಿಂದ ನಾನು 4 wheel 3 wheel ಎಲ್ಲ ತರಿಸಿಕೊಟ್ಟೆ. ಅವನು ಮಾಡ್ತಾ ಇಲ್ಲ. ಬಟ್ ನಾನು ಮಗುವಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗಲ್ಲ. ನನಗೆ ಇಷ್ಟ ಉಂಟು ಅಂತ ಹೇಳಿ ಅವನು ಇಷ್ಟಪಡಬೇಕಂತ ಇಲ್ಲ ಅಲ್ಲ. ಇಷ್ಟಪಡುತ್ತಾನೇನೋ ಒಂದು ದಿನ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡೋದು, ಇಷ್ಟಪಡದಿದ್ದರೆ ಏನು ಮಾಡಲಿಕ್ಕಾಗಲ್ಲ. ಹಾಗಂತ ಅವನು ಸೈಕ್ಲಿಂಗ್ ತುಂಬ ಒಳ್ಳೆ ಮಾಡ್ತಾನೆ. ಹೆಲ್ಪ್ ಇಲ್ಲದ ಅಂದರೆ 4 wheel ಅಲ್ಲ 2 wheelsಲ್ಲಿಯೇ ಮಾಡ್ತಾನೆ ಸೈಕ್ಲಿಂಗ್ ಈಗಲೇ. ಇದು ಈಗ ಏನು ಮನಸ್ಸಾಯ್ತಾ ಅಂತ ಕೈ ಬಿಟ್ಟು ಮಾಡ್ತಾ ಇದ್ದಾನೆ. ಇವತ್ತು ಫಸ್ಟ್ ಟೈಮ್ ಅವನು ಈ ಥರ ಕೈ ಬಿಟ್ಟು ಹೆಲ್ಪ್ ಇಲ್ಲದೆ ಮಾಡೋದು. ಇಲ್ಲಾಂದರೆ ಅವನಿಗೆ ಸ್ವಲ್ಪ ಭಯ ಆಗೋದು. ಮತ್ತು ನಾನು ವಿಡಿಯೋ ಕೂಡ ಮಾಡ್ತಾ ಇದ್ದೆ ಅಲ್ಲ, ಸೊ ಅವನಿಗೆ ಸ್ವಲ್ಪ ಅದರದೆಲ್ಲ ಇದಿರತ್ತೆ, ಅಂದರೆ ವಿಡಿಯೋ ತೆಗಿತಿದ್ದಾರೆ ಮಾಡೋಣ ಅಂತ. ಅವರಿವತ್ತು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿಲ್ಲ, ಮಧ್ಯಾಹ್ನದ ನಂತರ ಹೋಗ್ತಾರೆ. ಆಶ್ವಿಲ್ದು ತಂದೆ ತಾಯಿ ಇಬ್ಬರು ನೋಡಲಿಕ್ಕೆ ಬರ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಮಧ್ಯಾಹ್ನ ಮಲಗಿ ಎದ್ದ ನಂತರ ಇವರು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿದ್ದರು. ಸ್ವಿಮ್ಮಿಂಗ್ ಕ್ಲಾಸ್ ಆದ ನಂತರ ಅಂದರೆ ಬಂದಿದ್ದಷ್ಟೇ ಅವರು. ಆಗ ಒಂದು ಗಾಡಿ ಬಂತು. ಗಾಡಿ ಬರುವಾಗ ನನ್ನ ಹಸ್ಬೆಂಡ್ ಹೇಳಿದರು, ನಿನ್ನ ಕಸಿನ್ಸ್ ಬಂದಿದ್ದಾರೆ ಅಂತ ಹೇಳಿ. ನಾನು ಹೇಳಿದೆ ಅವರು ಬ್ಯಾಂಗ್ಳೂರಿಂದ. ಆ್ಯಕ್ಚುಲಿ ಅವ್ರು ಯಾಕೆ ಇಲ್ಲಿ ನನಗೆ ಹೇಳದೇನೆ ಬರ್ತಾರೆ ಅಂತ ಹೇಳಿ.
ಅವರು ನೋಡಿದರೆ ನಿಜವಾಗ್ಲೂ ಬಂದಿದ್ದಾರೆ. ನನಗೆ ವಿಶ್ವಾಸವೇ ಆಗಲಿಲ್ಲ. ನನಗೆ ತುಂಬ ಖುಷಿಯಾಯಿತು ಅವರು ಬಂದದ್ದು. ಇವರು ಭಾವ ನಮ್ಮದು. ನಾವು ಇವರು ಮತ್ತು ಅವರೇ ಇಬ್ಬರು ನನ್ನ ಕಸಿನ್ಸ್ ಏನಿದ್ದಾರೆ, ನಾವು ತುಂಬ ಅಂದರೆ ತುಂಬ ಕ್ಲೋಸ್ ಇದ್ವಿ. ಈಗ ಕೂಡ ಇದ್ದೀವಿ, ಬಟ್ ಮದುವೆ ಮೊದಲು ಹೇಳೋದೇ ಬೇಡ, ಅಷ್ಟು ಕ್ಲೋಸ್ ಇದ್ವಿ. ಮತ್ತು ಮಗುವಿಗೆ ಯಾರು ಎತ್ಕೊಂಡಿದ್ದಾರಲ್ಲ ಅವರು ಅಕ್ಕ ಅವ್ರದ್ದು. ಅವರು ನನಗೆ ಹುಡುಗ ನೋಡಿದ್ದು, ಅಂದರೆ ನನ್ನ ಹಸ್ಬೆಂಡಿಗೆ ಮತ್ತು ನನಗೆ ನೋಡಿ ಮದುವೆ ಮಾಡಿದ್ದು ಅಂತ ಹೇಳಿದರೆ ಅವರೇ. ಸೊ ನನಗೆ ಖುಷಿ ಆಯಿತು ಅವ್ರು ಬಂದದ್ದು. ಯಾಕಂದರೆ ಅವ್ರ ಮದುವೆ ನಂತರ ಅವಳು ಬಂದಿಲ್ಲ. ಯಾರು ಮಗುವಿಗೆ ಇಟ್ಕೊಂಡಿದ್ದಾರೆ ಅವರ ಹೆಸರು ಪ್ರೇಮಲತಾ ಅಂತ, ಅವ್ರು ಬಂದೇ ಇರಲಿಲ್ಲ. ಅವರಾದರೆ ಒಂದು ಬಂದಿದ್ದಾರೆ. ಖುಷಿಯಾಯಿತು ತುಂಬ. ಮತ್ತು ಬಂದು ಒಳಗೆ ಕೂತ್ಕೊಂಡ್ವಿ, ಎಲ್ಲ ಮಾತಾಡ್ತಾ ಇದ್ವಿ. ಅವ್ರು ಜಸ್ಟ್ ನನಗೆ ಮೀಟ್ ಆಗಲಿಕ್ಕೆ ಬಂದದ್ದು. ಅವರು ಒಂದು ಫಂಕ್ಷನಿಗೆ ಬಂದಿದ್ದರು. ಅವರ ತಂಗಿ ಉಡುಪಿಯಲ್ಲಿರ್ತಾರೆ. ಉಡುಪಿಗೆ ಅವರು ಹೋಗಲಿಕ್ಕೆ ಅಂತ ಬಂದದ್ದು. ಒಂದೇ ಅವ್ರದ್ದು ನಾನು ಹೊರಡೋದು. ನಾನು ಹೇಳಿದೆ ಬಂದಿದ್ದೀವಲ್ಲ, ಈಗ ಬಂದಿದ್ದೀರಲ್ಲ, ಒಂದು ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ನೋಡೋಣ ಅಂತ ಹೇಳಿದ್ವಿ. ಇವನು ಅವರ ಮಗ, ಅವಳು ಚಿಕ್ಕವಳು ಪ್ರೇಮಲತನ ಮಗಳು. ಅವರ ಹೆಸರು ಶಾಂತಿ ಅಂತ, ಇನ್ನೊಬ್ರು ಇದ್ದಾರಲ್ಲ. ಸೊ ನಾನು ಬ್ಯಾಂಗ್ಳೂರಲ್ಲಿ ಕೂಡ ತುಂಬ ಹೋಗ್ತಿದ್ದೆ ಮೊದಲು. ನಾನು ಮದುವೆ ಮೊದಲು ಕೂಡ ತುಂಬ ನಿಂತಿದ್ದೀನಿ. ಹಾಗೆ ತುಂಬ ಕ್ಲೋಸ್ ಇದ್ವಿ. ಈಗ ಬ್ಯುಸಿ ಲೈಫಲ್ಲಿ ನನಗೆ ಹೋಗಲಿಕ್ಕೇ ಆಗ್ತಾ ಇಲ್ಲ. ನನಗೆ ಎಕ್ಸೈಟ್ಮೆಂಟ್ ಲೆವೆಲ್ ಹೇಳಲಿಕ್ಕೆ ಆಗಲ್ಲ. ನನ್ನ ಮಗನಿಗೆ ಕೂಡ ಖುಷಿ. ಅವನ ಏಜಿದ್ದು ಒಂದು ಹುಡುಗಿ ಬಂದಿದ್ದಾರಲ್ಲ, ಅವನಿಗೆ ಅಷ್ಟು ಗೊತ್ತಿಲ್ಲ. ಅವನು ತುಂಬ ಹೇಳ್ತಾ ಇದ್ದಾನೆ, ನನ್ನ ಸೈಕಲ್ ಮೇಲೆ ಕೂತ್ಕೋ ಅಂತ. ಅವಳು ಜಸ್ಟ್ ನಿದ್ದೆಯಿಂದ ಎದ್ದದ್ದು. ಸೊ ಅವಳು ಕೂತ್ಕೊಳ್ತಾ ಇರಲಿಲ್ಲ. ಆ್ಯಕ್ಚುಲಿ ಹಸ್ಬೆಂಡಿದ್ದು ಅಣ್ಣ ಮತ್ತು ಅತ್ತಿಗೆ ಬಂದಿದ್ದರು. ನಮ್ಮ ಅತ್ತಿಗೆ ಅಣ್ಣನ ಜೊತೆಗೆ ಇವನು ಹೋಗೋದು. ಆ್ಯಕ್ಚುಲಿ ಅವನು ರೆಡಿಯಾಗಿ ಕೂತಿದ್ದ. ಇವರು ಮೇಲೆ ನಾವು ಹೋಗೋದು ಅಂತ ಹೇಳ್ತಾ ಇದ್ರಲ್ಲ. ನನಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅವನ ಜೊತೆಗೆ ಕಳಿಸೋದೋ ಬೇಡವೋ ಏನಂತ. ಮತ್ತು ಕಾಫಿ ಎಲ್ಲ ಮಾಡಿ ಕೊಟ್ವಿ. ಹಲಸಿನ ಹಣ್ಣು, ಪೇರ್ಲೆ ಹಣ್ಣೆಲ್ಲ ಇತ್ತು ನಮ್ಮ ಮನೆಯದು. ಅವರು ಬ್ಯಾಂಗ್ಳೂರಿಂದ ಅಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ. ಅಂಗಡಿಯಲ್ಲಿ ಸಿಗೋದು ಮತ್ತು ಮನೆಯಲ್ಲಿ ಆಗೋದ್ರಲ್ಲಿ ತುಂಬ ಡಿಫ್ರೆಂಟ್ ಉಂಟು. ಮತ್ತು ಎಟ್ ದ ಎಂಡ್ ಅವ್ರು ನಿಲ್ಲೋದೇ ಇಲ್ಲ ಅಂತ ಹೇಳಿದ್ದಕ್ಕೆ, ಹೋಗು ನೀನು ಆಗ್ಬೋದು ಅಂತ ಹೇಳಿದೆ. ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ಅವನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋದಾಗ. ಮತ್ತು ಅವರ ಜೊತೆಗೆ ಹೋಗೋದು ಇವತ್ತು. ಅವನಿಗೆ ಖುಷಿ ಅಂದರೆ ಖುಷಿ, ಹೋಗೋದಂದರೆ ಆಯಿತು ಅವರ ಮನೆಗೆ. ಬೇಡ ಅಂತ ಹೇಳಲಿಕ್ಕೂ ಕೂಡ ನನಗೆ ಬಾಯಿ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಅವನು ಎಲ್ಲಿ ಕೂಡ ಹೋಗಿಲ್ಲ ಅಲ್ಲ. ಆ್ಯಶ್ವಿಲ್ ಹೋಗೋದು ಅಂತ ಹೇಳಿ ಅವನು ಹೊರಟಿರೋದೀಗ. ಆ್ಯಶ್ವಿಲ್ ಆ್ಯಕ್ಚುಲಿ ಅವನ ಪಿಕ್ನಿಕ್ ಉಂಟು ಹೋಗಲಿಕ್ಕೆ. ಸೊ ಅದಕ್ಕೆ ಅವರ ಜೊತೆಗೆ ಹೋಗೋದು. ಅವನು ಉಪದ್ರ ಎಲ್ಲ ಮಾಡಲ್ಲ ಹಾಗೆ. ಆದರೂ ಅವನಿಗೂ ಡೌಟು, ನನ್ನ ಮಗನಿಗೆ. ಮತ್ತೆ ಕೇಳಿದ, ಅವರು ನಿಲ್ತಾರಾ ಅಂತ. ನಾನು ಹೇಳಿದೆ, ಇಲ್ಲ ಮಗ, ಅವ್ರು ನಿಲ್ಲಲ್ಲ ಅಂತೆ. ಅವನಿಗೆ ಎರಡು ದೋಣಿಯಲ್ಲಿ ಕಾಲಂತ ಹೇಳ್ತೀವಲ್ಲ, ಹಾಗೆ ಆಗಿದೆ. ಒಂದು ಹೋಗ್ಬೇಕಂತನೂ ಮನಸ್ಸುಂಟು, ಒಂದು ಬೇಬಿ ಅವರು ನಿತ್ತು ಬಿಟ್ಟರೆ ನನಗೆ ಆಡಲಿಕ್ಕೆ ಸಿಗಲ್ಲ ಅಂತ ಹೇಳಿ ಕೂಡ ಮನಸ್ಸಿತ್ತು. ಮತ್ತೆ ಹೊರಟಿದ್ರು ಅವರು. ಅವನು ಹಿಂದೆ ಕೂತ್ಕೊ ಅಂತ ಹೇಳಿದರೆ ಕೇಳ್ತಾನೆ ಇರಲಿಲ್ಲ. ಅತ್ತಿಗೆಗೆ ಕೂಡ ಅವನು ತುಂಬ ಇಷ್ಟಪಡ್ತಾನೆ. ನಾನು ಅಲ್ಲಿಯೇ ಕೂತ್ಕೊಳ್ಳೋದಂತ ಹೇಳಿದ. ಮತ್ತು ಅವರು ಚಿಕ್ಕ ಗಾಡಿ ತೊಗೊಂಡು ಬಂದಿದ್ರು ಈ ಸಲ. ಆದರೆ ಕೂತ್ಕೊಳ್ಳಿಕ್ಕೆ ಹಿಂದೆ ಕೂತ್ಕೊ ಅಂತ ಹೇಳಿದರೆ ಅವ್ನು ಕೇಳಬೇಕೇ, ಅವನು ಕೇಳೇ ಇಲ್ಲ. ಮುಂದೆನೇ ಕೂತ್ಕೊಂಡು ಹೊರಟು ಹೋದ. ಮತ್ತು ಅತ್ತೆ ಹೇಳಿದ್ರಂತೆ, ನಾನು ಇರಲಿಲ್ಲ, ನಾನು ಅವರಿಗೆ ಕೆಳಗೆ ಕರ್ಕೊಂಡು ಹೋಗಿದ್ದೆ ಎಲ್ಲ ತೋಟದ ಹತ್ರ. ಅತ್ತೆ ಹೇಳಿದ್ರಂತೆ, ನೀನು ನಾಳೆ ಬಾ ಅಂತ ಹೇಳಿ. ಅದಕ್ಕೆ ಅಣ್ಣ ಹೇಳಿದ್ರಂತೆ, ನಾಳೆ ಬರ್ತೀನಿ ಅಂತ ಹೇಳು ನೀನು ಅಂತ. ಅದಕ್ಕೆ ಅವನು ವಾಪಸ್ ಹೇಳೋದಂತೆ, ನಾನು ನಾಳೆ ಬರಲ್ಲ ಮತ್ತೆ ಅಂತ ಹೇಳಿ ಹೋಗಿದ್ದಾನಂತೆ. ನಾನು ಇರಲಿಲ್ಲ ಅವನು ಹೋಗುವ ಟೈಮಲ್ಲಿ. ಮತ್ತೆ ನೋಡಿದರೆ ನಾವು ಪ್ಲ್ಯಾನ್ ಮಾಡಿದ್ವಿ. ತುಂಬ ಹೇಳಿದೆ ನಾನು, ಹಾಗಾದರೆ ನಾನು ಯಾವತ್ತೂ ಕೂಡ ಬ್ಯಾಂಗ್ಳೂರು ಬರಲ್ಲ, ನೀವು ಈ ಥರ ಮಾಡಿದರೆ, ನೀವು ಹೊರಟೋದಾದರೆ ಹಾಗೆ ಹೀಗೆ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿದೆ. ಆಗ ನೋಡ್ತೀನಿ ಏನಂತ ಹೇಳಿ ತಂಗಿಗೆ ಕಾಲ್ ಮಾಡಿ ಕೇಳಿದರು. ಆಗ ಅವರು ನಿಲ್ಬೋದು, ನಿಲ್ಲಿ ಪರವಾಗಿಲ್ಲ ಅಂತ ಹೇಳಿ ಅವಳು ಕೂಡ ಹೇಳಿದ್ದಕ್ಕೆ ಅವರು ನಿಂತಿದ್ದಾರೆ. ಬಟ್ ಅದು ಡಿಸೈಡ್ ಆದದ್ದು ಲೇಟ್. ಇದೆಲ್ಲ ಹೋಗುವಾಗ ಎಲ್ಲ ಡಿಸೈಡ್ ಆಗಿರಲಿಲ್ಲ. ಒಂದು ಕತ್ತಲಾಗುವ ಟೈಮಲ್ಲಿ ನಾನು ಹೇಳಿದ್ದೆ, ನಾನು ಬ್ಯಾಂಗ್ಳೂರು ಬರಬೇಕಂತ ಇದ್ದೆ, ಇನ್ನು ಬರಲ್ಲ ನಾನು ಸ್ಟೇ ಮಾಡಲಿಕ್ಕೆ, ನೀವು ನಿಲ್ಲಲ್ಲ ಅಂತ ಹೇಳಿದ್ದಕ್ಕೆ ನಿಲ್ಲಲಿಕ್ಕೆ ರೆಡಿ ಆದರು. ಸೊ ಮತ್ತು ನಾವು ಫಸ್ಟ್ ತೋಟಕ್ಕೆ ಹೋಗಿದ್ವಿ. ತೋಟದಲ್ಲಿ ನಾವು ಅಂದರೆ ಮೊನ್ನೆ ನೀವು ನೋಡಿರ್ಬೋದು ವೀಡಿಯೋಸ್ಗಳಲ್ಲಿ, ನಾವು ಮನೆಯೆಲ್ಲ ತೆಗ್ದಿದ್ದೇವಲ್ಲ, ಹಳೆ ಮನೆ. ಆಗ ಕಣಿ ಏನುಂಟು ನೀರು ಹೋಗೋದು, ಅದು ಕೂಡ ಕ್ಲೀನ್ ಮಾಡಿದ್ವಿ. ಸೊ ಅದರದ್ದು ಮಣ್ಣೆಲ್ಲ ಮೇಲೆ ಹಾಕಿದ್ದೀವಲ್ಲ, ಸೊ ಅದಕ್ಕೆ ಮೇಲೆ ಇಳಿದು ಹತ್ತಲಿಕ್ಕೆಲ್ಲ ಕಷ್ಟ ಆಗ್ತಾ ಉಂಟು ಅಲ್ಲಿ. ಅವರಿಗೆ ಕೂಡ ತೋಟ ನೋಡಲಿಕ್ಕೆ ಇತ್ತು.
ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಈಗ ಸದ್ಯಕ್ಕೆ ಅಂತ ಹೇಳಿ ಬೇಕಲ್ಲ. ಕ್ಲೀನ್ ಉಂಟು ಈಗ ತೋಟ. ನಾನು ಬರೋದು ತುಂಬ ಕಡಿಮೆ. ನಾನು ಐ ಥಿಂಕ್ ಯಾವಾಗ ಬಂದಿದೆ ಅಂತ ಕೂಡ ನನಗೆ ನೆನಪಿಲ್ಲ. ನನಗೆ ಭಯ ಆಗೋದು ಹಾವು ಅದು ಎಲ್ಲ ನೋಡಿದರೆ. ಸೊ ಈಗ ಅವ್ರದ್ದು ಡಿಸೈಡ್ ಆದದ್ದು ನಿಲ್ಲಬೇಕು ಅಂತ ಹೇಳಿ. ಇಷ್ಟೊತ್ತಾಯ್ತು ಅವರು ಬಂದು, ಕತ್ತಲೆ ಕೂಡ ಆಯಿತು. ಆದರೂ ಕೂಡ ಅವ್ರು ಬ್ಯಾಗ್ ತೆಗ್ದಿರಲಿಲ್ಲ, ಹೊರಡೋದ್ರಲ್ಲೇ ಇದ್ದರು. ಕತ್ತಲೆ ಆದರೂ ಪರವಾಗಿಲ್ಲ, ನಾವು ಹೊರಡೋದು. ಮತ್ತೆ ನಾನು ಹಠ ಮಾಡಿದ್ದಕ್ಕೆ ಹೇಗೋ ನಿಂತಿದ್ರು. ಬ್ಯಾಗ್ಸ್ ಎಲ್ಲ ತೆಗಿತಾ ಇದ್ದಾರೆ ಅವರೀಗ. ಮಗುವಿಗೆ ನಾನು ಕ್ರಿಸ್ಟನ್ ಇದು ಟಬ್ಬನ್ನು ಹೊರಗೆ ತಂದು ಕೊಟ್ಟೆ. ಅವಳು ಆಟ ಆಡ್ತಾ ಇದ್ಲು. ನಾವೆಲ್ಲರೂ ಕ್ರಿಸ್ಟನ್ಗೆ ತುಂಬ ಮಿಸ್ ಮಾಡ್ತಾ ಇದ್ವಿ. ಆಗ ಇದ್ದರೆ ಒಳ್ಳೆಯದಾಗಿ ಆಟ ಆಡ್ತಾ ಇದ್ವಲ್ಲ ಅಂತ. ಅವ್ರು ಹೇಳೋದು, ನೀನು ಯಾಕೆ ಅವನನ್ನು ಕಳಿಸಿದ್ದು, ನಿಲ್ಲಿಸ್ಲಿಕ್ಕಾಗಿಲ್ವಾ ಅಂತ. ನಾನು ಹೇಳೋದು, ನೀವು ಫಸ್ಟ್ ಡಿಸೈಡ್ ಮಾಡಲಿಕ್ಕಾಗಿಲ್ಲವಾ, ನಿಲ್ಬೋದಿತ್ತಲ್ಲ ಅವನು ಕೂಡ ಅಂತ. ಇಟ್ಸ್ ಓಕೆ, ಎಂಜಾಯ್ ಆಯಿತು ನಮಗೆ ಕೂಡ. ಅವನಷ್ಟಕ್ಕೆ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ನಾವು ಅಲ್ಲಿ ಕಾಲ್ ಮಾಡಿದರೆ ಅವನು ನಾನು ಬರಲ್ಲ ಅಂತಲೇ ಹೇಳ್ತಾ ಇದ್ದ. ಇಲ್ಲಿ ಮಗು ಎಲ್ಲ ಆಟ ಆಡ್ತಾನೆ ಇದೆ. ಅವಳಿಗೆ ಖುಷಿಯಾಗಿದೆ. ಟಾಯ್ಸ್ ಎಲ್ಲ ಉಂಟಲ್ಲ, ಅವರು ಅಲ್ಲಿ ಇಲ್ಲಿ ಅಂತ ಹೇಳಿ 2-3 ಕಡೆಯಿಂದ ಬಂದಿದ್ದಾರೆ. ಸೊ ಅವ್ರ ಅಮ್ಮ ಹೇಳ್ತಾ ಇದ್ರು, ಅವಳಿಗೆ ಕನ್ಫ್ಯೂಷನಲ್ಲಿ ಇದ್ದಾಳೆ ಅವಳು, ಡೈಲಿ ಬೇರೆ ಬೇರೆ ಕಡೆ ಮಲಗೋದೇ ಆಯಿತು ಅಂತ ಹೇಳಿ. ಅವರಂದರೆ ಮಗುವಿಗೆ ಕರ್ಕೊಂಡು ಎಲ್ಲಿ ಬರೋದು, ಚಿಕ್ಕ ಮಗು ಅಲ್ಲ. ಆಗ ಅವಳಷ್ಟೇನು ಅಲ್ಲಿ ಟ್ರಿಪ್ಪಿಗೆ ಹೋಗಿಲ್ಲ, ಅಂದರೆ ಬೇರೆ ಬೇರೆ ಮನೆಗೆ. ಸೊ ಅವಳು ಈಗ ಚೇಂಜ್ ಆಗ್ತಾ ಉಂಟು ಡೈಲಿ ಮನೆ. ಮತ್ತು ನಾನು ಹೋಟೆಲಿಂದ ಊಟ ತರಿಸಿದ್ದು. ನಾನು ಅಡಿಗೆ ಮಾಡಲಿಕ್ಕೆ ಹೋಗಿಲ್ಲ. ಅವರಿಗೆ ನನ್ನಲ್ಲಿ ದೊಡ್ಡ ಟೆನ್ಷನ್ ಇತ್ತು, ನಾನು ಅಡಿಗೆ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ. ಅದಕ್ಕೆ ನಾನು ಮೊದಲೇ ಹೇಳಿದೆ, ನಾನು ಅಡಿಗೆ ಮಾಡಲ್ಲ, ನಾನು ಹೋಟೆಲಿಂದನೇ ತರಿಸೋದು. ಒಂದು ಸ್ವಲ್ಪ ಚಿಕನ್ ಸುಕ್ಕ ಬೇರೆ ಮಧ್ಯಾಹ್ನ ನಮಗೆ ಮಾಡಿದ್ದುಂಟು, ರೈಸ್ ಉಂಟು, ಬಾಕಿ ಎಲ್ಲ ನಾವು ಹೊರಗಿಂದ ತರಿಸೋಣ. ಅಡಿಗೆ ಮಾಡಲಿಕ್ಕೆ ಹೋಗಿದರೆ ನನಗೆ ಫುಲ್ ಡೇ ಅಲ್ಲಿಯೇ ಹೋಗುತ್ತೆ. ಮತ್ತು ನಾನು ಕೂಡ 4 ಗಂಟೆಗೆ ಎದ್ದಿದ್ದಲ್ಲ, ನನಗೆ ಕೂಡ ಬೇಡ ಅಂತ ಅನಿಸಿತು. ಅವರು ಕೂಡ ಮತ್ತು ಹಲಸಿನಣ್ಣು ಅದು ಇದು ಎಲ್ಲ ತಿಂದಿದ್ರು. ಮತ್ತು ಅವರೆಲ್ಲರೂ ಡಯಟಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ 13 kg ಎಲ್ಲ ಇಳಿಸಿದಾರಂತೆ. ಸೊ ಎಲ್ಲರೂ ಎಷ್ಟು ತರಿಸಿದ್ವಿ, ಸಾಕಾಯಿತು ನಮಗೆ. ನೆಕ್ಸ್ಟ್ ಬಂದು ನಾವು ಗೇಮ್ಸ್ ಆಡೋದು ಅಂತ ಹೇಳಿ ಪ್ಲ್ಯಾನ್ ಆಯಿತು. ಸೊ ಈಗ ಬಂದು ಹೌಸಿ ಆಟ ಆಡ್ತಾ ಇದ್ದೀವಿ. 50 ರೂಪಾಯಿಗೆ ಒಂದು ಹೌಸಿ ಟಿಕೆಟ್ ಇತ್ತು. ನಾನು 200 ರುಪೀಸಿದ್ದು ತೊಗೊಂಡಿದ್ದೆ, ಅಂದರೆ 100 ನಾನು, 100 ಹಸ್ಬೆಂಡ್. ನನಗೆ ಶುರುವಲ್ಲಿ 80 ರೂಪಾಯಿ ಲಾಭ ಇತ್ತು. ಸೆಕೆಂಡ್ ರೌಂಡಲ್ಲಿ ನನಗೆ 70 ಲಾಸ್ ಆಯಿತು. ಅದು ಕೂಡ ನಾನು ನಂಬರ್ಸ್ ನೋಡದೇನೆ, ಇಲ್ಲಾಂದರೆ ನನಗೆ ತಾಗ್ತಾ ಇತ್ತು. ನಾವು ಹೌಸಿ ತುಂಬಾ ಆಟ ಆಡ್ತೀವಿ. ನಮ್ಮ ಕಸಿನ್ಸ್ಗಳೇನಿದ್ದೀವಿ ಹೌಸಿ ಆಡೋದ್ರಂದರೆ ನಮಗೆ ಇಷ್ಟ. ನಾವು ಬ್ಯಾಂಗ್ಳೂರಲ್ಲಿ ಇರುವಾಗ ಡೈಲಿ ಆಡ್ದಾಗೆ ಆಡ್ತಿದ್ವಿ. ಕೊರೋನಾ ಟೈಮಲ್ಲಿ ಗ್ರೂಪ್ ಮಾಡಿ ಹೌಸಿ ಆಟ ಆಡಿದ್ದೀವಿ. ಲಾಕ್ಡೌನಲ್ಲಿ ನಾವು ಡೈಲಿ ಹೌಸಿ ಆಡೋದೇ ಆಗ್ತಾಯಿತ್ತು. ಮತ್ತು ಗೂಗಲ್ ಪೇ ಮಾಡೋದು, ಅಮೌಂಟ್ ಯಾರ್ಯಾರಿಗೆ ಏನು ಬಂದಿದೆ ಅಂತ ಒಬ್ಬರು ಅಡ್ಮಿನನ್ನು ಮಾಡೋದು, ಅವರು ಡಿಸೈಡ್ ಮಾಡ್ತಾರೆ. ಸೊ ಒಳ್ಳೆ ಎಂಜಾಯ್ ಮಾಡಿದ್ದೀವಿ. ತುಂಬ ಸಮಯದ ನಂತರ ಸಿಗೋದು ನಾವು. ಆ್ಯಕ್ಚುಲಿ ನಾನು ಮನೆ ಓಪನಿಂಗಿಗೆ ಹೋದದ್ದು ಅವ್ರದ್ದು. ಐ ಥಿಂಕ್ ಅವ್ರದ್ದೀಗ 2 years ಆಯ್ತಂತೆ ಮನೆ ಓಪನಿಂಗ್ ಆಗಿ. ಆದರೂ ಕೂಡ ನಾವು ಹೇಗೆ ಇದ್ವಿ ಹಾಗೇನಿದ್ವಿ. ಫೋನೆಲ್ಲ ಮಾಡೋದೆಲ್ಲ ನಾವು ಕಡಿಮೆ. ಬಟ್ ನನ್ನ ಸೈಡಿಂದ ಕಸಿನ್ಸ್ ಏನಿದ್ದಾರೆ ನಾವೆಲ್ಲರೂ ತುಂಬ ಅಂದರೆ ತುಂಬ ಕ್ಲೋಸ್. ಸೊ ಈಗ ಲೆಕ್ಕ ಹಾಕ್ತಾ ಇದ್ದೀವಿ, ಫಸ್ಟ್ ರೌಂಡು ಸೆಕೆಂಡ್ ರೌಂಡಿಗೆಲ್ಲ ಎಷ್ಟು ಅಂತ ಹೇಳಿ. ಎಲ್ಲ 100 ಇಡೋಣ ಅಂತ ಹೇಳಿ ಆಯಿತು ಫಸ್ಟ್, ಬಿಕಾಸ್ 500 ರುಪೀಸ್ ಇತ್ತು. ಮತ್ತು ಶಾಂತಿ ಏನಿದ್ದಾರೆ ಅವ್ರು ಹೇಳಿದರು ಅದಕ್ಕೇನು ವ್ಯಾಲ್ಯೂ ಉಂಟು, ಅದು ಕೂಡ ಹೌದು ಅಂತ ಹೇಳಿ. ಲೈನ್ಸ್ 70 ರುಪೀಸ್, 2 ಫುಲ್ ಹೌಸ್ 100 ಅಂತ. ನಾವು ಆ್ಯಶ್ವಿಲ್ಗೆ ತುಂಬ ಅಂದರೆ ತುಂಬ ನೆನಪು ಮಾಡ್ಕೊಂಡ್ವಿ. ಹೌಸಿ ಆ್ಯಶ್ವಿಲ್ಗೆ ತುಂಬ ಅಂದರೆ ತುಂಬ ಇಷ್ಟ. ಅದರಲ್ಲಿ ಕೂಡ ಚಿಕನ್ ಕೂಡ ತುಂಬ ಇಷ್ಟ. ಅದು ಎರಡೂ ತಿನ್ನಲಿಕ್ಕೆ ಅವನಿರಲಿಲ್ಲ. 69 8 ಹಿಡೆಯಲ್ಲಿ ಐಸ್ ಕ್ರೀಮ್ ಕೂಡ ತಿಂದ್ವಿ, ಗಟ್ಟಿ ತಿಂದು ಮಜಾ ಮಾಡಿದ್ವಿ. ಏನು ನಮಗೆ ಹೌಸಿ ಅಮೌಂಟ್ ಅಂದರೆ ತುಂಬ ಇಷ್ಟ. ಅಮೌಂಟ್ ಎಷ್ಟುಂಟು ನಮ್ಮ ಹತ್ರ ಆ ಲೆಕ್ಕ ಅಲ್ಲ ಅದು. ಅದೊಂದು ತಾಗಿದರೆ ಉಂಟಲ್ಲ ಎಷ್ಟು ಖುಷಿ ಅಂತ ಇಲ್ಲ ನಮಗೆ. ಅದರ ನಂತರ ಅವರು ಊನೋ ಆಟ ಆಡ್ತಾಯಿದ್ರು, ಕ್ಯಾರಮ್ ಕೂಡ ಆಟ ಆಡಿದರು. ನಾನು ಕ್ಯಾರಮ್ ಇದು ವಿಡಿಯೋ ಮಾಡಿಲ್ಲ ಅಂತ ಅನಿಸುತ್ತೆ. ಕ್ಯಾರಮ್ ಮಾತ್ರ ಪುನೀತ್ ಪವ ಮತ್ತು ಮಗ ಇಬ್ಬರು ಕೂಡ ಒಳ್ಳೆ ಆಟ ಆಡ್ತಾರೆ. ಪುನೀತ್ ಪವನಿಗೆ ಹೇಳೋದೇ ಬೇಡ, ಅಷ್ಟು ಒಳ್ಳೆ ಆಟ ಆಡ್ತಾರೆ. ಇವರು ಊನೋ ಆಟ ಆಡ್ತಾಯಿದ್ರು. ಮತ್ತು ನಾನು ಸ್ನಾನ ಎಲ್ಲ ಆಗಿಲ್ಲ, ಮತ್ತು ಸ್ನಾನ ಮಾಡಿ ಮಲಗಿದ್ವಿ. ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಇದು ವಿಡಿಯೋ. ನಾನು ಕಡಲೆ ಮೊದಲೇ ನೆನೆಸಿಟ್ಟಿದ್ದೆ ನಮಗೋಸ್ಕರ ಅಂತ ಹೇಳಿ. ನಮ್ಮ ಆ್ಯಶ್ವಿಲ್ ಇದ್ದರೆ ನಾವು ವೆಜ್ ತಿನ್ನೋದೇ ಇಲ್ಲ, ಅವನು ವೆಜ್ ಇಷ್ಟನೇ ಪಡಲ್ಲ.
ಕಡಲೆನೂ ಕೂಡ ಇಷ್ಟಪಡಲ್ಲ ಅವನು. ಸೊ ನಾನು ನಮಗೆ ಆಯಿತು ಅಂತ ಹೇಳಿ ನೆನೆಸಿಟ್ಟಿದ್ದು. ಸೊ ಒಳ್ಳೆಯದಾಯಿತು ನೆನೆಸಿಟ್ಟಿದ್ದು. ಮತ್ತು ನಿನ್ನೆದು ಅಷ್ಟು ಸ್ವಲ್ಪ ತಂದು ಕೂಡ ಮುಗಿಸಿರಲಿಲ್ಲ ನಾವು, ಇನ್ನೂ ಸ್ವಲ್ಪ ಬಾಕಿ ಇತ್ತು. ಮತ್ತು ನಾನು ಕಡಲೆ ಮತ್ತು ಚಪಾತಿ ಮಾಡಿದ್ದೆ ಎಲ್ಲರಿಗೂ ಕೂಡ. ನಾನು ಬೇಗ ಎದ್ದಿದ್ದೆ ಕಡಲೆ ಮತ್ತು ಮಾಡಲಿಕ್ಕೆ, ಬಟ್ ಅವರು ಮತ್ತೆ ಎದ್ದದ್ದು. ನಾವು ಮೊದಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ವಿ. ನನಗೆ ಹಸ್ಬೆಂಡ್ ಫುಲ್ ಹೆಲ್ಪ್ ಮಾಡ್ತಾರಲ್ಲ, ಸೊ ನನಗೇನೋ ಅಷ್ಟು ಕಷ್ಟ ಆಗಲ್ಲ. ನಿಜ ಹೇಳ್ತೀನಿ, ನನಗೆ ಹಸ್ಬೆಂಡ್ ಎಲ್ಲದರಲ್ಲಿ ಹೆಲ್ಪ್ ಮಾಡೋದ್ರಿಂದ ಉಂಟಲ್ಲ, ನನಗೆ ಒಂದು ಚೂರು ಕಷ್ಟ ಅಂತ ಅನಿಸಲ್ಲ. ಪಾತ್ರೆ ನಾನು ಅವ್ರು ತೊಳೆದ್ರೆ ನಾನು ಅಲ್ಲಿ ಅಡುಗೆ ಮಾಡಿರ್ತೀನಿ, ಕಟ್ಟಿಂಗ್ ಮಾಡಿದರೆ ತೊಳೆದು ಕೊಡೋದು, ಏನಾದರೂ ಒಂದು ಮಾಡ್ತೆ. ದೋಸೆದು ಹಿಟ್ಟಿತ್ತು, ಬಟ್ ನಾನು ಚಪಾತಿಯೇ ಮಾಡಿದ್ದು. ನಮ್ಮ ದೋಸೆ ಅಂಟಿಕೊಳ್ತದೆ, ಯಾಕೆ ಗೊತ್ತಿಲ್ಲಪ್ಪ. ಒಂದರ ಮೇಲೆ ಒಂದು ಹಾಕಿದರೆ ನನಗದು ಇಷ್ಟವೇ ಆಗಲ್ಲ. ಮತ್ತು ಹೊರಗೆ ತಂದಿಟ್ವಿ ಎಲ್ಲರಿಗೋಸ್ಕರ. ನನ್ನ ಕಸಿನ್ಸ್ ಆದರೂ ಅಷ್ಟೇ, ಬಾವ ಯಾರು ಆಗಿದ್ರು ಅಷ್ಟೇ, ಅಂದರೆ ನನಗೆ ಇದೇ ಆಗಬೇಕು ಅದೇ ಆಗಬೇಕು, ಒಳ್ಳೇದು ಮಾಡಿಲ್ಲ ಆ ಥರ ಏನಿಲ್ಲ. ಅದರಿಂದ ನನಗೆ ಟೆನ್ಷನ್ ಆಗಲ್ಲ. ಇದೇ ಅಬ್ಬೋ ದೇವ ನಾನು ಮಾಡಿಲ್ಲ ಅಲ್ಲ, ಒಳ್ಳೆ ಅಡುಗೆ ಮಾಡಿಲ್ಲ, ಬೆಳಿಗ್ಗೆಗೆ ಅದಾಗಬೇಕು ಸಂಜೆಗೆ ಆಗಬೇಕಂತ ಏನಿಲ್ಲ. ಇವರು ಅದರ ಮೊದಲು ತಿನ್ನೋದು ಇಲ್ಲ ಅಂತೆ ಬ್ರೇಕ್ಫಾಸ್ಟ್. ವೆಯ್ಟ್ ಲಾಸ್ಟಿಗೆ ಸಿಕ್ಕಿಕೊಂಡು ಬಿದ್ದೀಗ. ಮತ್ತು ನನ್ನ ಹಸ್ಬೆಂಡಿದು ಅಣ್ಣ ಏನಿದ್ದಾರೆ ಭಾವ, ಅವರಿಗೆ ಭಾರಿ ಟೆನ್ಷನ್ ಆಗ್ತಾ ಇತ್ತಂತೆ. ನಾನು ಏನು ಮಾಡ್ತೀನೋ ಏನೋ, ಲೇಟ್ ಆಗಿದೆ ಅಂತ ಅವ್ರು ಮತ್ತೆ ಹೇಳ್ತಾ ಇದ್ರು. ನಾನಾದರೆ ಟೆನ್ಷನಲ್ಲಿ ಏನೆಲ್ಲ ಆಗಿ ಹೋಗ್ತಿತ್ತು. ಅವ್ರು ಹಾಗೇನೆ, ಯಾರಾದರೂ ಗೆಸ್ಟ್ ಬಂದರೆ ಅವರಿಗೆ ಎಲ್ಲ 10 ಐಟಮ್ಸ್ ಆಗಬೇಕು. ಅವರು ಟೆನ್ಷನ್ ತೊಗೊಳ್ಳೋದು ಸ್ವಲ್ಪ ಜಾಸ್ತಿ. ಇವನಿಗೆ ಪೇರ್ಲೆ ಹಣ್ಣು ಅಂದರೆ ತುಂಬ ಇಷ್ಟ. ಎಷ್ಟು ಸಲ ಹೋಗಿ ತೆಗೆದುಕೊಂಡು ಬಂದಿದ್ದಾನೆ ಅಂತ ಇಲ್ಲ, ಬಾಕಿ ಇದ್ದದನ್ನು ಕೂಡ ಅವನು ತೊಗೊಂಡೋಗ್ತೀನಿ ಅಂತ ಹೇಳಿದ್ದ. ಯಾಕಂತ ಹೇಳಿದರೆ ಅವನಿಗೆ ಅಷ್ಟು ಇಷ್ಟ. ಮತ್ತು ಹಲಸಿನ ಹಣ್ಣು ಕೂಡ ಎಲ್ಲ ತೊಗೊಂಡು ಹೋದರು ಅವರು. ಅವರ ತಂಗಿಯ ಮನೆಯಲ್ಲಿ ಕೂಡ ಅದೆಲ್ಲ ಉಂಟು. ಸೊ ಈಗ ಅವರು ಹೊರಟಿದ್ದಾರೆ ಮನೆಗೆ ಹೋಗಲಿಕ್ಕೆ, ಅಂದರೆ ಆ ತಂಗಿಯ ಮನೆಗೆ. ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಂತಿದ್ದೆ ಗ್ರೇಟ್. ಯಾಕಂತ ಹೇಳಿದರೆ ಅವ್ರು ಪ್ಲ್ಯಾನ್ ಮಾಡದೇ ಬಂದದ್ದು. ಮತ್ತು ನಾನು ಸಲೋನಿಗೆ ಬಂದೆ ಅವಳಿಗೆ ಕರ್ಕೊಂಡು. ಅವರಿಗೆ ಸ್ವಲ್ಪ ಫ್ಯಾನ್ಸಿ ಐಟಮ್ಸನ್ನು ಕೊಟ್ಟೆ ಮಗುವಿಗೆ. ಅವ್ರದ್ದು ಹೇರ್ ತುಂಬ ಗಿಡ್ಡ ಉಂಟು ಈಗ, ಅವ್ರದ್ದು ಉದ್ದ ಇತ್ತಂತೆ, ಈ ಶೆಕೆಗೆ ಆಗಲಿಕ್ಕಿಲ್ಲ ಅಂತ ಹೇಳಿ ಕಟ್ ಮಾಡಿದ್ವಿ. ಲಾಸ್ಟ್ ಮೊಮೆಂಟಲ್ಲಿ ಮತ್ತೆ ಏನು ತರಿಸೋದು, ಗರ್ಲ್ ಚೈಲ್ಡ್ ಆದರೆ ಈಸಿ, ನಮ್ಮದೇ ಫ್ಯಾನ್ಸಿ ಉಂಟಲ್ಲ, ತೆಗಿಯೋದು ಕೊಡೋದೇ. ಈಗ ಅದೊಂದು ನನಗೆ ಭಾರಿ ಒಳ್ಳೆಯದಾಗಿ ಹೋಗಿದೆ. ಏನಾದರೂ ತಿನ್ನಲಿಕ್ಕೆ ಐಟಮ್ಸ್ ತೆಗೆಸಿಕೊಟ್ರೆ ಅದರದ್ದು ನೆನಪು ಇರೋದಿಲ್ಲ ಅಲ್ಲ. ಯಾಕಂತ ಹೇಳಿದರೆ ಐಟಮ್ಸ್ ಆದರೆ ನೆನಪಿರ್ತದೆ. ನನಗೆ ಗರ್ಲ್ ಚೈಲ್ಡ್ ಇಲ್ಲ ಅಲ್ಲ ನನಗೆ, ಸೊ ಅದರ ಐಡಿಯಾ ಕೂಡ ಇಲ್ಲ ಸರಿಯಾಗಿ. ಒಂದೊಂದು ಸಲ ಹಾಕೋದು ನೋಡಿ, ಅದು ಓಪನ್ ಮಾಡಿ ಹಾಕಲಿಕ್ಕೆ ನನಗೆ ಗೊತ್ತೇ ಇರಲಿಲ್ಲ ಅಷ್ಟೇ. ನಮಗೆ ಬಾಯ್ ಚೈಲ್ಡಿಗೆ ಒಂದು ಪ್ಯಾಂಟ್ ಹಾಕೋದು, ಶರ್ಟ್ ಹಾಕೋದು, ಹೊರಟಿಸೋದು ಅಷ್ಟೇ. ಸೊ ಖುಷಿಯಾಯಿತು, ಒಂದು ಬ್ರೇಕ್ ಸಿಕ್ಕಿದಾಗೆ ನನಗೆ. ಮಧ್ಯದಲ್ಲಿ ಈ ಸಲ ಉಂಟಲ್ಲ, ಒಳ್ಳೆ ಗೆಸ್ಟ್ ಬಂದು ನನ್ನದು ಮೈಂಡ್ ಅಂತೂ ಫ್ರೆಶ್ ಆಗಿದೆ. ನನ್ನ ಮನೆ ದೂರ ಇರೋದ್ರಿಂದ ನಮ್ಮ ಮನೆಗೆ ಬರಲಿಕ್ಕೆ ಯಾರು ಕೇಳ್ತಾ ಇರಲಿಲ್ಲ. ಈ ಸಲ ಎಲ್ಲರೂ ಬಂದಾಗೆ ಆಯಿತು. ಆ್ಯಶ್ವಿಲ್ ಕೂಡ ತುಂಬ ಸಮಯ ನಿಂತ, ಮತ್ತು ಮೊನ್ನೆ ಕ್ಯಾನಿಶಾ ಕ್ಲಾರಿಶಾ ಬಂದರು, ಈಗ ಇವರು ಬಂದರು. ನಾವು ಕೂಡ ಹೊರಗೆ ಹೋಗಲಿಕ್ಕೆ ಉಂಟು. ನಾನು ಫ್ಯೂಚರಲ್ಲಿ ಹೋದಾಗ, ಅಂದರೆ ನೆಕ್ಸ್ಟ್ 2-3 ವೀಕ್ ಬಿಟ್ಟು, ಆಗ ನಾನು ಆ ವಿಡಿಯೋ ಶೇರ್ ಮಾಡ್ತೀನಿ. ನನಗೆ ಮತ್ತು ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಹೋಗಲಿಕ್ಕೆ ಕೂಡ ಆಗಲ್ಲ. ಮತ್ತು ಒಂದು ವಾರ ಸೀಸನ್ ಬಾಕಿ ಉಂಟು, ಆ ಸೀಸನನ್ನು ಮುಗಿಸ್ಕೊಳ್ಳೋದು. ನೋಡಿದ್ರಿ ಗೈಸ್ ನೀವು ನಾವು ಏನೆಲ್ಲ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್ ಬಾಯ್.